ಜನವರಿ 28ರಂದು ಶ್ರೀ ಮಾತಾ ಲಕ್ಷ್ಮೀದೇವಿ ಕಾಳಿಕಾದೇವಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಏಪಾಪರೆಡ್ಡಿ. ಶ್ರೀ ಮಾತಾ ಲಕ್ಷ್ಮೀದೇವಿ ಹಾಗೂ ಶ್ರೀ ಮಾತಾ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಜನವರಿ 28ರಂದು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಎಂದು ಮಾಜಿ ಶಾಸಕರು ಹಾಗೂ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರಾದ ಎ ಪಾಪಾರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಮುನ್ನೂರು ಕಾಪು ಸಮಾಜದ ಮಹಾಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಇರುವ ಮುನ್ನೂರು ಕಾಪು ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ, ಶ್ರೀ ಮಾತಾ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಲಿದೆ. ಆದರೆ ಈ ಬಾರಿ ರಥೋತ್ಸವ ಕಾರ್ಯಕ್ರಮ ಮಧ್ಯಾಹ್ನ 1 ಗಂಟೆಗೆ ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ನಡೆಯಲಿದೆ ಎಂದರು. ನಂತರ ಅನ್ನಸಂತರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಪ್ರತಿ ವರ್ಷ ಸಂಜೆ 5 ಗಂಟೆಗೆ ನಂತರ ರಥ ಎಳೆಯುವ ಕಾರ್ಯಕ್ರಮ ನಡೆಸಲಾಗಿತ್ತು. ಆದರೆ ಈ ಬಾರಿ ಮಧ್ಯಾಹ್ನ ರಥ ಎಳೆಯುವ ಕುರಿತು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಮುನ್ನೂರು ಕಾಪು ಸಮಾಜ ಎಲ್ಲಾ ರಂಗಗಳಲ್ಲಿ ಮುಂಚೂಣಿಯಲ್ಲಿ ಇದೆ. ಆದರೆ ರಾಜಕೀಯವೇ ಬೇರೆ, ಸಮಾಜವೇ ಬೇರೆ. ಸಮಾಜಕ್ಕಿಂತ ರಾಜಕೀಯ ದೊಡ್ಡದಲ್ಲ. ಸಮಾಜದಲ್ಲಿ ಭಿನ್ನಾಭಿಪ್ರಾಯ ಇರಬಾರದು. ಸಮಾಜದ ಪ್ರತಿಯೊಬ್ಬರು ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು. ಇಂದಿನ ಯುವಕರು ಸಮಾಜವನ್ನು ಒಗ್ಗೂಡಿಸುವ ಕೆಲಸ, ಮುನ್ನಡೆಸುವ ಜವಾಬ್ದಾರಿ ತಮ್ಮೆಲ್ಲರ ಮೇಲಿದೆ ಎಂದರು. ಅಧಿಕಾರ ಶಾಶ್ವತವಲ್ಲ, ಸಮಾಜ ಶಾಶ್ವತ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಗತ್ಯವಿದ್ದು, ಸಮಾಜದ ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಮಾಜ ಶ್ರೇಯಸ್ಸಿಗೆ ಶ್ರಮಿಸಬೇಕೆಂದರು. ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜದ ಪ್ರತಿಯೊಬ್ಬರು ಪಾಲ್ಗೊಳ್ಳುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಜಾತ್ರಾ ಮಹೋತ್ಸವ ಕುರಿತು ಸಮಾಜದ ಎಲ್ಲಾ ಹಿರಿಯ ಮುಖಂಡರು ಸಲಹೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಮಾಜದ ಬೆಲ್ಲಂ ನರಸಿರೆಡ್ಡಿ, ವಿ ಕೃಷ್ಣಮೂರ್ತಿ, ಕುಕ್ಕಲ ನರಸಿಂಹಲು, ರಾಳ್ ತಿಮ್ಮಾರೆಡ್ಡಿ, ಫಕೀರಪ್ಪಗಾರು ನರಸಿರೆಡ್ಡಿ, ಜಿ ಶೇಖರ್ ರೆಡ್ಡಿ, ನಾಯಕ್ ಶ್ರೀನಿವಾಸ್ ರೆಡ್ಡಿ, ಬಂಗಿ ನರಸಿರೆಡ್ಡಿ, ಸಮಾಜದ ಎಲ್ಲಾ ಮುಖಂಡರು ಉಪಸ್ಥಿತರಿದ್ದರು. ಅದೇ ನಮ್ಮ ಜನಾರ್ದನ ರೆಡ್ಡಿ ಅವರು ಹೇಳಿದಾಗ ಕ್ರಷರ್ಗಳು ತರಬೇಕಾದ್ರು 4 ಕ್ರಷರ್ ಮಾಡಿ 4 ಕ್ರಷರ್ ಮಾಡಿಕೊಂಡು ಶ್ರೀನಿವಾಸ ರೆಡ್ಡಿ 4 ಕಲೆಕ್ಟರ್ ಎಲ್ಲರಿಗೆ ಹೇಳು ಕ್ರಷರ್ ಬರ್ತಿದ್ರೆ ಕ್ರಷರ್ ಮೇಲೆ ಬರುವಂಥ ವ್ಯವಸ್ಥೆ ಇದೆ, ಬರಲಿಕ್ಕೆ ಹೋಗ್ಲಿಕ್ಕೆ ಇಂಥ ವ್ಯವಸ್ಥೆನೂ ಮಾಡಬೇಕು. ಜನ ಹೆಚ್ಚಿಗೆ ಬಂದರೆ ಜನ ಹೆಚ್ಚಿಗೆ ಸೇರಬೇಕು, ನಮ್ಮವರೆಲ್ಲರೂ ಸೇರಬೇಕು. ಆಗ 9 ವರ್ಷ ಕಡೆಗೆ ನಾವು 40 ಲಕ್ಷ ರೂಪಾಯಿ ಕೊಟ್ಟು ಸೇವ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಸೇರಿನಲ್ಲಿ ನಮ್ಮ ಸಮಾಜದಲ್ಲಿ ಸೇರುವಂತ ಜನತಾದಲ್ಲಿ ರೇಡಿಯೋವನ್ನು ಭಾವಿತ ಇದೇ ಯಜಮಾನರು ಮಾಡಿ ಮಾಡಿ ಕನಸು ಕಂಡು ಹೋಗ್ಬಿಟ್ಟು ಎಲ್ಲರೂ